ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿ. ದಾವಣಗೆರೆಯಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ, ಬ್ಲ್ಯಾಕ್ ಮೇಲ್. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ, ಬ್ಲ್ಯಾಕ್ ಮೇಲ್. ಪವರ್ ಫಿಟ್ನೆಸ್ ಜಿಮ್ ಟ್ರೈನರ್ ವಿರುದ್ಧ ಪ್ರಕರಣ ದಾಖಲು. ಕಾಮುಕನ ಬಂಧನಕ್ಕೆ ಆಗ್ರಹ. ದಾವಣಗೆರೆ ಹಿಂದೂ ಹೆಸರು ಹೇಳಿಕೊಂಡು ಜಿಮ್ ಟ್ರೈನರ್ ಓರ್ವ ಹಲವು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಹಾಗೂ ಬ್ಲ್ಯಾಕ್ ಮೇಲ್ ನಡೆಸಿರುವ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಪವರ್ ಫಿಟ್ನೆಸ್ ಜಿಮ್ನ ಟ್ರೈನರ್ ಇಸ್ಮಾಯಿಲ್ ಮಹಿಳೆಯರ ಲೈಂಗಿಕ ದೌರ್ಜನ್ಯ ನೀಡಿರುವ ಆರೋಪಿ. ಈತ ತಾನು ಹಿಂದೂ ಎಂಬಂತೆ ಆಕಾಂಕ್ಷ್ ಎಂಬ ಹೆಸರಿನಲ್ಲಿ ಕಳ್ಳಾಟ ನಡೆಸುತ್ತಿದ್ದ. ಇಸ್ಮಾಯಿಲ್ ವಿರುದ್ಧ ಸಂತ್ರಸ್ತ ಮಹಿಳೆಯೊಬ್ಬರು ದೂರು ನೀಡಿದ್ದು ಆತನ ಕರಾಳ ಮುಖ ಬಯಲು ಮಾಡಿದ್ದಾರೆ. ದಾವಣಗೆರೆಯ ಪವರ್ ಫಿಟ್ನೆಸ್ ಜಿಮ್ ಮಾಲೀಕ ಇಸ್ಮಾಯಿಲ್ ಜಿಮ್ ಜಿಹಾದ್ ಕಹಾನಿಗಳು ಒಂದೊಂದಾಗಿ ಹೊರಬರ್ತಿವೆ. ದಾವಣಗೆರೆ ಮಹಿಳಾ ಠಾಣೆಯಲ್ಲಿ ಸಂತ್ರಸ್ತ ಒಬ್ಬರು ಕೊನೆಗೂ ಧೈರ್ಯ ಮಾಡಿ ದೂರು ದಾಖಲಿಸುತ್ತಿದ್ದಾರೆ. ಇನ್ನು ಇಸ್ಮಾಯಿಲ್ ತಾಯಿ ಸುದ್ದಿಗೋಷ್ಠಿ ನಡೆಸಿ ಸಂತ್ರಸ್ತೆ ವಿರುದ್ಧ ಗಂಭೀರ ಆರೋಪ ಮಾಡಿದರು. ನನ್ನ ಮಗನ ಮೇಲೆ ಹನಿ ಟ್ರ್ಯಾಪ್ ನಡೆದಿದೆ ಎಂದು ಆರೋಪಿಸಿದ್ದರು. ಇದರ ಬೆನ್ನಲ್ಲೇ ಸಂತ್ರಸ್ತೆಯೊಬ್ಬರು ಇಸ್ಮಾಯಿಲ್ ಮಾಡಿದ ದೌರ್ಜನ್ಯ ತೆರೆದಿಟ್ಟಿದ್ದಾರೆ. ಕಳೆದ 1.5 ವರ್ಷದಿಂದ ಇಲ್ಲಿಗೆ ಬರುತ್ತಿದ್ದ ಈ ಮಹಿಳೆ ಜಿಮ್ ಟ್ರೈನರ್ ಆಕಾಂಕ್ಷ್ ಅಂತ ಪರಿಚಯವಾಗಿದ್ದ. ಜಿಮ್ ವಾತಾವರಣ ನೋಡಿ ಇದೊಂದು ಹಿಂದೂ ಜಿಮ್ ಎಂದೇ ಭಾವಿಸಿ ಮಹಿಳೆ ಅಡ್ಮಿಷನ್ ಪಡೆದಿದ್ದರು. ಆದರೆ ಕೇವಲ 6 ತಿಂಗಳ ಹಿಂದೆಯಷ್ಟೇ ಆತನ ಅಸಲಿ ಹೆಸರು ಇಸ್ಮಾಯಿಲ್ ಅನ್ನೋದು ಬಯಲಾಗಿದೆ. ಅಷ್ಟೇ ಅಲ್ಲ, ಜಿಮ್ನ ಡ್ರೆಸ್ಸಿಂಗ್ ರೂಮ್ನಲ್ಲಿ ಸೀಕ್ರೆಟ್ ಕ್ಯಾಮೆರಾ ಇಟ್ಟು ಮಹಿಳೆಯರ ಖಾಸಗಿ ದೃಶ್ಯಗಳನ್ನು ಸೆರೆ ಹಿಡಿದು ಬ್ಲ್ಯಾಕ್ ಮೇಲ್ ಮಾಡುವ ನೀಚ ದಂಧೆ ಮಾಡುವುದಾಗಿ ತಿಳಿಸಿದ್ದಾರೆ. ಆಕಾಂಕ್ಷ್ ಅಂತ ತನ್ನ ಹೆಸರನ್ನು ಪರಿಚಯ ಮಾಡಿಕೊಂಡಿದ್ದ. ಡ್ರೆಸ್ಸಿಂಗ್ ರೂಮ್ನಲ್ಲಿ ಸೀಕ್ರೆಟ್ ಕ್ಯಾಮೆರಾ ಇಟ್ಟು ನನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ದ. ನನಗೆ ದುಡ್ಡು ಬೇಕು, ನಾನು ಕರೆದಾಗಲೆಲ್ಲ ಬರಬೇಕು, ಇಲ್ಲವಾದರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕ್ತೀನಿ ಅಂತ ಬೆದರಿಕೆ ಹಾಕುತ್ತಿದ್ದ. ಬೆದರಿಕೆ ಮಾತ್ರವಲ್ಲ, 3-4 ತಿಂಗಳಿಂದ ಸಂತ್ರಸ್ತೆ ಪತಿಗೂ ಕರೆ ಮಾಡಿ ಬೆದರಿಸುತ್ತಿದ್ದಾನೆ. ನಾವೊಂದು ಸಂಸ್ಕೃತ ಕುಟುಂಬದಿಂದ ಬಂದಿದ್ದು, ಹನಿ ಟ್ರ್ಯಾಪ್ ಮಾಡುವ ಯಾವುದೇ ಅಗತ್ಯ ತಮಗಿಲ್ಲ ಎಂದು ಸಂಸತ್ತೆ ಸ್ಪಷ್ಟಪಡಿಸಿದ್ದಾಳೆ. ಚಾಮರಾಜನಗರದಲ್ಲಿ ಆಷಾಢ ಮಾಸದ ಮೊದಲನೇ ಶುಕ್ರವಾರ ಕೌಮಾರಿ ಅಲಂಕಾರದಲ್ಲಿ ಕಂಗೊಳಿಸಿದ ಚಾಮುಂಡೇಶ್ವರಿ. ಆಷಾಢ ಮಾಸದ ಮೊದಲ ಶುಕ್ರವಾರ ಕೌಮಾರಿ ಅಲಂಕಾರದಲ್ಲಿ ಕಂಗೊಳಿಸಿದ ಚಾಮುಂಡೇಶ್ವರಿ. ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು. ಚಾಮರಾಜನಗರ ನಗರದ ಚಾಮರಾಜೇಶ್ವರ ದೇವಸ್ಥಾನದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ಮೊದಲ ಶುಕ್ರವಾರದ ವಿಶೇಷ ಪೂಜೆಗಳು ಭಕ್ತಿ ಭಾವದಿಂದ ನಡೆದು ಸಹಸ್ರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು. ಉತ್ಸವ ಮೂರ್ತಿ ಸರಸ್ವತಿ ಅಮ್ಮನವರಿಗೆ ವಿಶೇಷ ಪೂಜೆ ಮಾಡಲಾಗಿತ್ತು. ನಿಂಬೆಹಣ್ಣಿನ ಆರತಿ ಬೆಳಗಿದ ಸುಮಂಗಲಿಯರು. ಚಾಮುಂಡೇಶ್ವರಿ ಅಮ್ಮನವರಿಗೆ ಮಂಗಲಿಯರು ನಿಂಬೆಹಣ್ಣಿನ ಆರತಿ ಬೆಳಗಿ ವಿಶೇಷ ಪೂಜೆ ಸಲ್ಲಿಸಿದರು. ಕೌಮಾರಿ ಅಲಂಕಾರದಲ್ಲಿ ಕಂಗೊಳಿಸಿದ ಚಾಮುಂಡೇಶ್ವರಿ ಕಣ್ತುಂಬಿಕೊಂಡ ಸಹಸ್ರಾರು ಭಕ್ತರು. ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು. ಆಗಮಿಕ ನಾಗರಾಜ ದೀಕ್ಷಿತ್ ಪ್ರಜಾಪವ ಟಿವಿಯೊಂದಿಗೆ ಮಾತನಾಡಿ, ಆಷಾಢ ಮಾಸದ ಮೊದಲ ಶುಕ್ರವಾರದ ಪ್ರಯುಕ್ತ ದೇವಿಗೆ ಕೌಮಾರಿ ಅಲಂಕಾರ ಮಾಡಲಾಗಿದೆ. ಏಕವಾರ ರುದ್ರಾಭಿಷೇಕ, ಫಲ ಪಂಚಾಮೃತ ಅಭಿಷೇಕ, ಲಲಿತ ಸಹಸ್ರನಾಮ, ಖಡ್ಗಮಾಲ, ಅರ್ಚನೆ, ಮಹಾಮಂಗಳಾರತಿ ನೆರವೇರಿಸಿ ಬೆಳಗ್ಗೆ 6 ಗಂಟೆಗೆ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಮೊದಲ ಆಷಾಢ ಶುಕ್ರವಾರದಂದು ನಿಂಬೆಹಣ್ಣಿನ ಆರತಿ ಬೆಳಗಿರುವುದು ಅತ್ಯಂತ ಶ್ರೇಷ್ಠ ಮತ್ತು ಮಂಗಳಕರ. ಆಷಾಢ ಮಾಸದಲ್ಲಿ ದೇವಿಗೆ ಈ ಆರತಿ ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದರು. ವರದಿ ಹೊಮ್ಮ ನಂಜುಂಡನಾಯಕ, NKS TV4 ಚಾಮ. ನಮಸ್ತಸ್ತೆ 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 ನಮೋ ನಮಃ. ನವರಾತ್ರಿ ಬರ್ತದೆ. ನವರಾತ್ರಿ, ವಸಂತ ನವರಾತ್ರಿ ಮತ್ತು ಮಾಘ ನವರಾತ್ರಿ. ಈ ಆಷಾಢ ಮಾಸಕ್ಕೆ ಬರ್ತಕ್ಕಂಥದ್ದು ಈ ನವರಾತ್ರಿ ವಿಶೇಷವಾಗಿರ್ತಕ್ಕಂಥದ್ದು. ಈ ದೇವಿನ ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥ ಈ ತಿಂಗಳಲ್ಲಿ ಪ್ರತಿಯೊಂದು ಮಾಸಕ್ಕೂ ಕೂಡ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಆಚಾರವಿಚಾರಗಳುಂಟು. ಅಲ್ಲಿ ಆಷಾಢ ಮಾಸ ಅಂತಕ್ಕಂಥದ್ದು ಸಮಸ್ತ ಗುರುಗಳು ಉದಯವಾಗಿರ್ತಕ್ಕಂಥ ಒಂದು ಮಾಸ. ಇವತ್ತು ಈ ಆಷಾಢ ನವರಾತ್ರಿಯಲ್ಲಿ 3ನೇ ದಿನವಾಗಿರ್ತಕ್ಕಂಥ ತೃತೀಯ ನವರಾತ್ರಿ. ಇವತ್ತು ಕೌಮಾರಿ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು ಚಾಮುಂಡೇಶ್ವರಿಗೆ ಬೆಳಗಾಗಿತ್ತು. ಪಂಚಾಮೃತ ಅಭಿಷೇಕ, ಲಿತ ಸಹಸ್ರನಾಮ ಹಾಗೂ ದೇವಿ ಖಡ್ಗಮಾಲ ಅರ್ಚನೆ ಮಾಡಿ ಅನಂತರ ಕೌಮಾರಿ ಅಲಂಕಾರದಲ್ಲಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ದಿನ ಸಮಸ್ತ ಒಂದು ಸುಮಂಗಲಿಯರು ಯಾವ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರೆ, ಯಾರಿಗೆ ಸಂತಾನ ಭಾಗ್ಯ ಇಲ್ಲದೆ ಇರ್ತಕ್ಕಂಥವರು, ವಿವಾಹ ಭಾಗ್ಯ ಇಲ್ಲದೆ ಇರ್ತಕ್ಕಂಥವರು,
ಮತ್ತು ಅವರ ಒಂದು ಕೋರಿಕೆಗಳು ಏನೇ ಇರ್ತಿದೆ ಅವೆಲ್ಲವೂ ಕೂಡ ಈಡೇರ್ತಕ್ಕಂಥ ಮಾಸ ಆಗಿರ್ತಕ್ಕಂಥದ್ರಿಂದ ಈ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಈ ಶುಕ್ರವಾರದಲ್ಲಿ ವಿಶೇಷವಾಗಿ ದೇವಿನ ಆರಾಧನೆ ಮಾಡತಕ್ಕಂಥದ್ದು. ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ ನಿಂಬೆ ಹಾಕ್ತೀವಿ ಸರ್ ಮಾತಾಡಲ್ಲ ಮಹಿಳೆಯರು ನಿಂಬೆ ಹಾಕ್ತಿದೆ ಮತ್ತೆ ಸರ್ ನಿಂಬೆಹಣ್ಣು ಅಂತಕ್ಕಂಥದ್ದು ವಿಶೇಷವಾಗಿ ಜಂಬೀರ ಫಲ ಅಂತ ಹೇಳ್ತೀವಿ ನಾವು. ಯಾವ ರಾಜ ಮಹಾರಾಜರು ಕೂಡ ಆ ಜಂಬೀರ ಫಲವನ್ನು ಇಟ್ಕೊಂಡು ತಮ್ಮ ಒಂದು ಆಸೆ ಆಕಾಶ ಈಡೇರಿಸ್ಕೊತಾರೆ ಅಂತಕ್ಕಂಥದ್ದು. ಜಂಬೀರ ಫಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದಾದ್ರಿಂದ ಯಾವುದೇ ಥರವಾಗಿರ್ತಕ್ಕಂಥ ಕೃತ್ರಿಮಗಳು ಅಂದರೆ ವಿಶೇಷವಾಗಿ ಅಭಿಚಾರಾದಿ ವಾಮಾಚಾರಾದಿ ಯಾವುದೇ ದೋಷಗಳಿದ್ರೂ ಕೂಡ ಪರಿಹಾರವಾಗ್ತಕ್ಕಂಥದ್ದಾದ್ರಿಂದ ಆ ಒಂದು ನಿಂಬೆಹಣ್ಣಲ್ಲಿ ದೇವಿಗೆ ರಾಹುಕಾಲದಲ್ಲಿ ದೇವಿಯ ಅರ್ಚನೆ ಮಾಡ್ತಕ್ಕಂಥದ್ದು ಮತ್ತು ದೇವಿಗೆ ಆ ನಿಂಬೆಹಣ್ಣಿನ ದೀಪವನ್ನು ಆರದು ಬೆಳಗ್ತಕ್ಕಂಥದ್ದು ಅವರ ಮನಸ್ಸಲ್ಲಿರ್ತಕ್ಕಂಥ ಕಾಮನೆಗಳನ್ನ ಈಡೇರಿಸ್ತಕ್ಕಂಥದ್ದಾಗಿದ್ದರಿಂದ ಆ ನಿಂಬೆಹಣ್ಣು ದೀಪಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾಶಸ್ತ್ಯ ಇರ್ತಕ್ಕಂಥದ್ದು. ಕಲಬುರಗಿಯಲ್ಲಿ ಭೀಕರ ಅಪಘಾತ, ಖಾಸಗಿ ಶಾಲಾ ಬಸ್ ಹರಿದು 5 ವರ್ಷದ ಬಾಲಕ ದುರ್ಮರಣ. ಕಲಬುರಗಿಯಲ್ಲಿ ಭೀಕರ ಅಪಘಾತ, ಖಾಸಗಿ ಶಾಲಾ ಬಸ್ ಹರಿದು 5 ವರ್ಷದ ಬಾಲಕ ದುರ್ಮರಣ. ಕಲಬುರಗಿಯಲ್ಲಿ ಭೀಕರವಾದ ಅಪಘಾತ ಸಂಭವಿಸಿದ್ದು, ಖಾಸಗಿ ಶಾಲಾ ಬಸ್ ಹರಿದು ವೇದಾಂತ್ ಮಾಂಗ್ ವಯಸ್ಸು 5 ಬಾಲಕ ಸಾವನ್ನಪ್ಪಿದ್ದಾನೆ. ಕಲಬುರಗಿ ನಗರದ ಅಂಬಿಕಾ ನಗರದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ರಸ್ತೆ ದಾಟುತ್ತಿದ್ದಾಗ ಬಾಲಕ ವೇದಾಂತ್ ಮೇಲೆ ಏಕಾಏಕಿ ಖಾಸಗಿ ಶಾಲಾ ಬಸ್ ಹರಿದಿದೆ. ಬಸ್ ಡಿಕ್ಕಿ ಹೊಡೆದ ರಭಸಕ್ಕೆ ವೇದಾಂತ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ವೇದಾಂತ್ ದೇಹವನ್ನು ಸದ್ಯ ಜಿಮ್ಸ್ ಆಸ್ಪತ್ರೆ ಶವಗಾರರ ಶಿಫ್ಟ್ ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ಕಲಬುರಗಿ ಟ್ರಾಫಿಕ್ 1 ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ನಿಪ್ಪಾಣಿ ಸಮೀಪದ ಕೊಳವೆ ಬಾವಿಯಲ್ಲಿ ಅನಾಥ ಶವ ಪತ್ತೆ, ಶೌರ್ಯ ತಂಡದ ಕಾರ್ಯಾಚರಣೆ. ಕೊಳವೆ ಬಾವಿಯಲ್ಲಿ ಅನಾಥ ಶವ ಪತ್ತೆ, ಶೌರ್ಯ ತಂಡದ ಕಾರ್ಯಾಚರಣೆ. ನಿಪ್ಪಾಣಿ ಸಮೀಪದ ಪಡಲಿಹಾಳ ಗ್ರಾಮದಲ್ಲಿ ಘಟನೆ. ನಿಪ್ಪಾಣಿ 2 ಯೋಜನಾ ಕಚೇರಿ ವ್ಯಾಪ್ತಿಯ ಪಡಲಿಹಾಳ ಗ್ರಾಮದಲ್ಲಿ ಕೊಳವೆ ಬಾವಿಯೊಂದರಲ್ಲಿ ಅನಾಥ ಶವ ಪತ್ತೆಯಾದ ಘಟನೆ ನಡೆದಿದೆ. ಮಾಹಿತಿ ತಿಳಿದ ತಕ್ಷಣ ಬಸವೇಶ್ವರ ಟೌನ್ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಪವಾರ್ ಅವರ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಪೊಲೀಸರ ಮನವಿ ಮೇರೆಗೆ ಅಕ್ಕೋಳ ವಲಯದ ಲಖನಾಪುರ ಶೌರ್ಯ ತಂಡದ ಸ್ವಯಂ ಸೇವಕರು ಸ್ಥಳಕ್ಕಾಗಮಿಸಿ ಕೊಳವೆ ಬಾವಿಯಿಂದ ಶವವನ್ನು ಸುರಕ್ಷಿತವಾಗಿ ಹೊರತೆಗೆಯುವ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಡೆಸಿದರು. ಈ ಕಾರ್ಯಾಚರಣೆಯಲ್ಲಿ ಸ್ವಯಂ ಸೇವಕರಾದ ಸಂತೋಷ್ ಮಾನೆ, ಅಮೃತ್ ಸೌದಾಗರ್, ವಿಠ್ಠಲ ತಾಟೆ, ಶಿವಾಜಿ ನಾಯಕ್ ಹಾಗೂ ಪ್ರಕಾಶ್ ಮಾನೆ ಪಾಲ್ಗೊಂಡಿದ್ದರು. ಕೃಷಿ ಮೇಲ್ವಿಚಾರಕ ಮಂಜುನಾಥ್ ಕಿತ್ತೂರು ಮತ್ತು ಸೇವಾ ಪ್ರತಿನಿಧಿ ಮೀನಾಕ್ಷಿ ಜಾಧವ್ ಅವರು ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಪೊಲೀಸರ ಪ್ರಾಥಮಿಕ ವಿಚಾರಣೆಯಲ್ಲಿ ಮೃತ ವ್ಯಕ್ತಿಯನ್ನು ಮಹಾರಾಷ್ಟ್ರ ರಾಜ್ಯದ ಕಾಗಲ್ ತಾಲೂಕಿನ ಮಾಕ್ವೆ ಗ್ರಾಮದ ದತ್ತಾತ್ರೇಯ ಕುಂಬಾರ್ ಎಂದು ಗುರುತಿಸಲಾಗಿದೆ. ಬಳಿಕ ಪೊಲೀಸರ ಸಮ್ಮುಖದಲ್ಲಿ ಅಗತ್ಯ ಕಾನೂನು ಕ್ರಮಗಳನ್ನು ಅನುಸರಿಸಿ ಶವವನ್ನು ಮುಂದಿನ ಪ್ರಕ್ರಿಯೆಗೆ ಸಾಗಿಸಲಾಯಿತು. ಘಟನೆಗೆ ಸಂಬಂಧಿಸಿದಂತೆ ಬಸವೇಶ್ವರ ಟೌನ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು, ಸಾವಿನ ನಿಖರ ಕಾರಣ ಪತ್ತೆ ಹಚ್ಚಲು ತನಿಖೆ ಮುಂದುವರೆಸಿದ್ದಾರೆ. ವರದಿ ಕೃಷ್ಣ ಅರಗ, ಎನ್ಕೆಎಸ್ ಟಿವಿ 4 ನ್ಯೂಸ್, ನಿಪ್ಪಾಣಿ. ವರದಿ ಕೃಷ್ಣ ಅರಗ, ಎನ್ಕೆಎಸ್ ಟಿವಿ 4, ಪ್ರಜಾಪವರ್ ಟಿವಿ, ನಿಪ್ಪಾಣಿ. ಗದಗ ಜಿಲ್ಲೆ ಶಿರಹಟ್ಟಿ ಕ್ಷೇತ್ರವನ್ನು ಬರಪೀಡಿತವೆಂದು ಘೋಷಿಸಿ ಎಂದು ಶಾಸಕ ಡಾಕ್ಟರ್ ಚಂದ್ರು ಕೆ ಲಮಾಣಿ. ಶಿರಹಟ್ಟಿ ಕ್ಷೇತ್ರ ಬರಪೀಡಿತವೆಂದು ಘೋಷಿಸಿ ಶಾಸಕ ಡಾಕ್ಟರ್ ಚಂದ್ರು ಕೆ ಲಮಾಣಿ ಮುಂಡರ್ಗೆ ಬೆಂಗಳೂರಿನಲ್ಲಿ ಕಂದಾಯ ವಿಪತ್ತು ನಿರ್ವಹಣೆ ಪ್ರಧಾನ ಕಾರ್ಯದರ್ಶಿ ಅವರನ್ನ ಶಾಸಕ ಡಾಕ್ಟರ್ ಚಂದ್ರು ಕೆ ಲಮಾಣಿ ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ಮುಂಗಾರು ಮಳೆ ಬಾರದಿರುವುದರಿಂದ ಬಿತ್ತಿದ ಬೆಳೆ ಹಾಳಾಗಿ ರೈತರ ಸ್ಥಿತಿ ದಾರುಣವಾಗಿದೆ. ಭೂಮಿಗೆ ನೀರಿಲ್ಲದಿರುವುದರಿಂದ ಸಹಜವಾಗಿ ಪಶುಗಳಿಗೆ ನೀರು ಮತ್ತು ಮೇವಿನ ಕೊರತೆ ಉಂಟಾಗಿದೆ. ಪಶುಗಳ ಪಾಲನೆ ಸಾಧ್ಯವಾಗದೆ ರೈತರು ಸಂತೆಯಲ್ಲಿ ಜಾನುವಾರುಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಭವಿಷ್ಯದ ಬೆಳೆಯ ಲಾಭ ಬಾರದಿದ್ದರೂ ಈಗಾಗಲೇ ಸಾಲ ಮಾಡಿ ಬಿತ್ತಿದ ಬೀಜಗಳು ಮಳೆ ಇಲ್ಲದೆ ಹಾಳಾಗಿ ಹೋಗಿದ್ದು ರೈತನು ಪರಿಹಾರ ಕಾಣದೆ ಕಂಗಾಲಾಗಿದ್ದಾನೆ. ಆದ ಕಾರಣ ರೈತನ ಬೆನ್ನಿಗೆ ನಿಂತು ಪ್ರತಿ ಎಕರೆಗೆ 50,000 ಪರಿಹಾರ ಹಣ ನೀಡಲು ಘೋಷಣೆ ಮಾಡಬೇಕು. ನನ್ನ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರವನ್ನು ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಿ ರಾಜ್ಯ ಸರ್ಕಾರದಿಂದ ವಿಶೇಷ ಅನುದಾನ ಮಂಜೂರುಗೊಳಿಸಿ ರೈತರಿಗೆ ನೆರವು ಆಗಬೇಕು ಎಂದು ಮನವಿ ಸಲ್ಲಿಸಿದರು. ವರದಿ ಅರ್ಜುನ್ ಹೊಸಮನಿ, ಎನ್ಕೆಎಸ್ ಟಿವಿ 4, ಮುಂಡರಗಿ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು
ಬಿತ್ತಿದ ಬೆಳೆ ಕೈಗೆ ಬರದ ಕಂಗಾಲಾಗಿದ್ದ ಅನ್ನದಾತನ ಬದುಕಿಗೆ ಮತ್ತೆ ಆಶಾಕಿರಣ. ಮಳೆಯ ಆಗಮನದಿಂದ ರೈತರ ಮುಖದಲ್ಲಿ ಮಂದಹಾಸ. ಮಳೆರಾಯನ ಕೃಪೆಗೆ ಅರಳಿದ ರೈತನ ನಗು. ಬಿತ್ತಿದ ಬೆಳೆ ಕೈಗೆ ಬಾರದೆ ಕಂಗಾಲಾಗಿದ್ದ ಅನ್ನದಾತನ ಬದುಕಿಗೆ ಮತ್ತೆ ಆಶಾಕಿರಣ. ಮಳೆಯ ಆಗಮನದಿಂದ ಹೊಲಗಳಲ್ಲಿ ಹೊಸ ಚೈತನ್ಯ. ರೈತರ ಮುಖದಲ್ಲಿ ಮತ್ತೆ ಮಂದಹಾಸ. ತಿಂಗಳುಗಳಿಂದ ಮಳೆಯ ನಿರೀಕ್ಷೆಯಲ್ಲಿದ್ದ ರೈತ ಸಮುದಾಯಕ್ಕೆ ಕೊನೆಗೂ ಪ್ರಕೃತಿ ಕರುಣೆ ತೋರಿದೆ. ಸಮಯಕ್ಕೆ ಮಳೆ ಬಾರದೆ ಬಿತ್ತಿದ ಬೆಳೆ ಒಣಗುವ ಆತಂಕದಲ್ಲಿದ್ದ ರೈತರು ಪ್ರತಿದಿನ ಆಕಾಶದತ್ತ ದೃಷ್ಟಿ ನೆಟ್ಟು ಮಳೆರಾಯನಿಗಾಗಿ ಪ್ರಾರ್ಥಿಸುತ್ತಿದ್ದರು. ಆದರೆ ಇದೀಗ ಸುರಿದ ಮಳೆಯೊಂದಿಗೆ ಹೊಲಗಳಲ್ಲಿ ಹೊಸ ಜೀವ ಚಿಗುರಿದ್ದು ರೈತರ ಮುಖದಲ್ಲಿ ಮತ್ತೆ ಮಂದಹಾಸ ಮೂಡಿದೆ. ಈ ವರ್ಷ ಆರಂಭದಲ್ಲಿ ಉತ್ತಮ ಮಳೆಯ ನಿರೀಕ್ಷೆಯಲ್ಲಿ ರೈತರು ಸಾಲ ಮಾಡಿ ಬೀಜ, ಗೊಬ್ಬರ ಹಾಗೂ ಕೃಷಿ ಸಾಮಗ್ರಿಗಳನ್ನು ಖರೀದಿಸಿ ಬಿತ್ತನೆ ನಡೆಸಿದ್ದರು. ಆದರೆ ಮಳೆ ಕೈಕೊಟ್ಟ ಪರಿಣಾಮ ಬೀಜಗಳು ಮೊಳಕೆಯೊಡೆಯದೆ, ಕೆಲವು ಕಡೆ ಮೊಳಕೆಯೊಡೆಯದೆ ಬೆಳೆಗಳು ಒಣಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸಾಲದ ಹೊರೆ, ಕುಟುಂಬದ ಜವಾಬ್ದಾರಿ ಮತ್ತು ಭವಿಷ್ಯದ ಚಿಂತೆ ರೈತರನ್ನು ತೀವ್ರ ಸಂಕಷ್ಟಕ್ಕೆ ತಳ್ಳಿತ್ತು. ಇಂತಹ ಸಂದರ್ಭದಲ್ಲಿ ಸುರಿದ ಮಳೆ ರೈತರ ಬದುಕಿನಲ್ಲಿ ಹೊಸ ಭರವಸೆಯನ್ನ ಮೂಡಿಸಿದೆ. ಹೊಲಗಳಲ್ಲಿ ನೀರು ಹರಿದಿದ್ದು ಮಣ್ಣಿನಲ್ಲಿ ತೇವಾಂಶ ಹೆಚ್ಚಾಗಿದೆ. ಮತ್ತೆ ಕೃಷಿ ಚಟುವಟಿಕೆಗಳು ವೇಗ ಪಡೆದುಕೊಂಡಿದ್ದು ರೈತರು ಹೊಸ ಉತ್ಸಾಹದಿಂದ ಹೊಲದ ಕೆಲಸದಲ್ಲಿ ತೊಡಗಿದ್ದಾರೆ. ಮಳೆ ಬಂದರೆ ಸಾಕು, ಉಳಿದದ್ದನ್ನೆಲ್ಲ ನಮ್ಮ ದುಡಿಮೆ ನೋಡಿಕೊಳ್ಳುತ್ತದೆ ಎಂಬ ರೈತರ ಮಾತು ಈಗ ನಿಜವಾಗುತ್ತಿರುವಂತಿದೆ. ಕೆಲವು ದಿನಗಳ ಹಿಂದೆ ನಿರಾಶೆಯಿಂದ ತುಂಬಿದ್ದ ಕಣ್ಣುಗಳಲ್ಲಿ ಇಂದು ಆತ್ಮವಿಶ್ವಾಸದ ಹೊಳಪು ಕಾಣಿಸುತ್ತಿದೆ. ಮಳೆಯ ಹನಿಗಳು ಭೂಮಿಯನ್ನ ಮಾತ್ರವಲ್ಲ, ಅನ್ನದಾತನ ಮನಸ್ಸನ್ನು ತೇವಗೊಳಿಸಿವೆ. ಆದರೆ ಕೃಷಿ ತಜ್ಞರು ಹಾಗೂ ಹಿರಿಯ ರೈತರು ಮುಂದಿನ ದಿನಗಳಲ್ಲಿಯೂ ಸಮರ್ಪಕ ಹಾಗೂ ಸಮತೋಲನದ ಮಳೆಯ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಎರಡು ಬೆಳೆಗಳಿಗೆ ಹಾನಿಯಾಗಿರುವುದರಿಂದ ಪ್ರಕೃತಿ ಸಮತೋಲನ ಕಾಯ್ದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಮಳೆರಾಯನ ಈ ಕರುಣೆ ರೈತನ ಬದುಕಿನಲ್ಲಿ ಹೊಸ ಆಶಾಕಿರಣ ಮೂಡಿಸಿದ್ದು, ಹಸಿರಿನಿಂದ ಕಂಗೊಳಿಸುವ ಹೊಲಗಳು ಉತ್ತಮ ಫಸಲಿನ ನಿರೀಕ್ಷೆಯನ್ನು ಹೆಚ್ಚಿಸಿವೆ. ರೈತನ ಬೆವರು ಫಲ ನೀಡಿದೆ. ಅವನ ಮನಗಳಲ್ಲಿ ನೆಮ್ಮದಿ ಮತ್ತು ಸಮೃದ್ಧಿ ನೆಲೆಸಲಿ ಎಂಬುದು ಎಲ್ಲರ ಹಾರೈಕೆಯಾಗಿದೆ. ಬ್ಯೂರೋ ರಿಪೋರ್ಟ್ ಮಹೇಶ್ ಕವಡ್ಕಿ, ಎನ್ಕೆಎಸ್ ಟಿವಿ4, ಗಜೇಂದ್ರಗಡ. ಮೈಸೂರಿನಲ್ಲಿ ಕುರುಬನಹಳ್ಳಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಜನ್ಮದಿನ ನೆಪದಲ್ಲಿ ಬಡವರ ಸೇವೆ, ಮಕ್ಕಳಿಗೆ ಉಡುಗೊರೆ, 25 ಆಟೋ ವಿತರಣೆ. ಎಂಕೆ ಸೋಮಶೇಖರ್, ಕೆ ಹರೀಶ್ ಗೌಡ ಭಾಗಿ. ಮೈಸೂರಿನಲ್ಲಿ ಜನ್ಮದಿನದ ನೆಪದಲ್ಲಿ ಬಡವರ ಸೇವೆ, 6,000 ಮಕ್ಕಳಿಗೆ ಉಡುಗೊರೆ, 25 ಆಟೋ ವಿತರಣೆ. ಎಂಕೆ ಸೋಮಶೇಖರ್, ಕೆ ಹರೀಶ್ ಗೌಡ ಭಾಗಿ. ಬಿಗ್ ಬ್ರೇಕಿಂಗ್ ನ್ಯೂಸ್. ಮೈಸೂರಿನ ಕುರುಬರಹಳ್ಳಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಇಂದು ಜನ್ಮೋತ್ಸವ. ಕಾಂಗ್ರೆಸ್ ಮುಖಂಡರ ಜನ್ಮದಿನದ ಪ್ರಯುಕ್ತ 6,000 ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್, ಪುಸ್ತಕ ಹಾಗೂ ಬಡವರಿಗೆ ಸೀರೆ ವಿತರಣೆ, 25 ಬಡ ಕುಟುಂಬಗಳಿಗೆ ಆಟೋ ವಿತರಣೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ಮುಖಂಡ, ಎಪಿಎಂಸಿ ಮಾಜಿ ಅಧ್ಯಕ್ಷ ಬಸವರಾಜು ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನೆ ಮೈಸೂರು ಜಿಲ್ಲಾ ನಗರ ಉಪಾಧ್ಯಕ್ಷ ಚೇತನ್ ಶರ್ಮಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಬೆಳಗ್ಗೆ 11 ಗಂಟೆಗೆ ಕುರುಬರಹಳ್ಳಿಯಲ್ಲಿ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಕೃಷ್ಣರಾಜ ಕ್ಷೇತ್ರದ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ಹಾಗೂ ಚಾಮರಾಜ ಕ್ಷೇತ್ರದ ಮಾನ್ಯ ಶಾಸಕ ಕೆ ಹರೀಶ್ ಗೌಡ ಭಾಗಿಯಾಗಿ ಶುಭ ಹಾರೈಸಿದರು. ಜನ್ಮದಿನದ ನೆಪದಲ್ಲಿ ಬಡ ಮಕ್ಕಳಿಗೆ ಶಿಕ್ಷಣ ಸಾಮಗ್ರಿ, ಬಡವರಿಗೆ ಸೇರೆ, ನಿರುದ್ಯೋಗಿಗಳಿಗೆ ಆಟೋ ಕೊಟ್ಟು ಮಾದರಿಯಾದ ಕಾಂಗ್ರೆಸ್ ನಾಯಕರು ಎಂಕೆ ಸೋಮಶೇಖರ್, ಹರೀಶ್ ಗೌಡ ಸಾಥ್ ನೀಡಿದ್ದು ವಿಶೇಷವಾಗಿತ್ತು. ವರದಿ ಕಾಂತರಾಜು, ಕೆ, ಎನ್ಕೆಎಸ್ ಟಿವಿ4, ಮೈಸೂರು. ಪ್ರತಿ ವರ್ಷವೂ ಸಹ ಸಾಲ ಸರ್ಕಾರಿ ಮಕ್ಕಳ ಜೊತೆ ಬಡ ಜನಗಳ ಜೊತೆ ಆಚರಿಸತಕ್ಕಂಥದ್ದು ನನ್ನ ಹವ್ಯಾಸ. ಹಾಗಾಗಿ ಈ ದಿವಸ ನನ್ನ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಕೆ ಹರೀಶ್ ಗೌಡರು ಹಾಗೂ ನಮ್ಮ ನಾಯಕರಾದ ಸೋಮಶೇಖರ್ ಅವರು ಎಂ ಕೆ ಅವರಿಬ್ಬರೂ ಸೇರಿ ಈ ದಿವಸ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದರೆ ಅವರಿಗೆ ನಾವು ನಮ್ಮ ಎಲ್ಲರ ಮುಖಾಂತರ ಶುಭಾಶಯಗಳು ಹೇಳ್ತಾ, ಈ ದಿವಸ ಒಂದು 25 ಜನ ಯುವಕರಿಗೆ ಬಡ ಯುವಕರಿಗೆ ಆಟೋ ಕೊಡ್ತಕ್ಕಂಥ ಕಾರ್ಯಕ್ರಮ, ಮಹಿಳೆಯರಿಗೆ ಸೀರೆ ಕೊಡ್ತಕ್ಕಂಥದ್ದು, ಶಾಲಾ ಮಕ್ಕಳಿಗೆ ಸರ್ಕಾರಿ ಬುಕ್ಕು ವಿತರಣೆ, ಕಾರ್ಯಕ್ರಮ ಮಾಡಿದ್ದೀವಿ. ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿರುವಂಥ ಎಲ್ಲ ಕುರುಬರಹಳ್ಳಿಯವರೆಲ್ಲ ಯುವಕರು ಈ ದಿವಸ ಅವರೆಲ್ಲರಿಗೂ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಖಂಡಿತವಾಗ್ಲೂ ನಾನು
ಹೈಕಮಾಂಡ್ ಇದೆ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ನಾವೆಲ್ಲ ಭದ್ರಾಗಿರಬೇಕು. ನನಗೆ ಸಿಕ್ಕಿದೆ, ಎಲ್ಲ ಸಹಾಯ ಸಿಕ್ಕಿದೆ. ಇನ್ನು ಮುಂದಿನ ದಿನಗಳು ಸಹ ಎಲ್ಲ ನನ್ನ ಕಾರ್ಯಕರ್ತರು ಖಂಡಿತವಾಗಿ ನನಗೆ ಕೊಡ್ತಾರೆ ಅಂತ ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ನನಗೆ ಹೆಂಗೆ ಇವತ್ತು ಆಶೀರ್ವಾದವನ್ನು ಮಾಡಿ ಅವ್ರಿಗೂ ಸಹ ಆಯುಷ್ಯ ಕೊಟ್ಟು ನನ್ನ ಮುಂದೆ ಅವರೆಲ್ಲರೂ ಚೆನ್ನಾಗಿ ಇನ್ನೂ ಎತ್ತರವಾದ ಸ್ಥಾನಕ್ಕೆ ಬೆಳೀಲಿ. ಎಲ್ಲ ಏನ್ ಬಡತನದಿಂದ ಅವರೆಲ್ಲರಿಗೂ ಆ ಭಗವಂತ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಿ ದೇಶ ಕೂಡ ಆಗಿದ್ರು, ಸಾಕಷ್ಟು ಜನಾನುವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರು ಯಾವತ್ತೂ ನಿರಂತರವಾಗಿ ಜನಗಳ ಸೇವಾ ಕಾರ್ಯಕ್ರಮಗಳನ್ನ ಈ ರೀತಿ ಹಮ್ಮಿಕೊಂಡು ಈಗಾಗಲೇ ನೂರಾರು ಮಕ್ಕಳಿಗೆ ಪುಸ್ತಕ ಬ್ಯಾಗ್ಗಳನ್ನ ವಿತರಣೆ ಮಾಡಿದ್ರು. ಈಗ ಹಲವಾರು ಮಹಿಳೆಯರಿಗೆ ಸೀರೆ ವಿತರಣೆ ಇದೆ. ನಿರುದ್ಯೋಗಿ ಯುವಕರುಗಳಿಗೆ ಆಟೋ ವಿತರಣೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದೆಲ್ಲ ವಿತರಣೆ ಆಗುತ್ತೆ. ನಿಜವಾಗ್ಲೂ ಒಳ್ಳೆ ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಸವರಾಜ್ ಅವರಿಗೆ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಕೊಡ್ಲಿ, ಮುಂದಿನ ದಿನದಲ್ಲಿ ಹೆಚ್ಚಿನ ಅಧಿಕಾರ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ತಾರೆ. ಶುಭಾಶಯಗಳನ್ನ ತಿಳಿಸಿ ಬಂದಿದ್ದೀನಿ. ಅವ್ರಿಗೆ ಇನ್ನೂ ಹೆಚ್ಚೆಚ್ಚಿನ ಶಕ್ತಿಯನ್ನ ತಾಯಿ ಚಾಮುಂಡೇಶ್ವರಿ ಕೊಡುವಂತದ್ದಾಗಬೇಕು. ನನಗೆ ಹೆಚ್ಚು ಕಡಿಮೆ ಒಂದು 15 ವರ್ಷದಿಂದ ನನಗೆ ಆತ್ಮೀಯ ಸ್ನೇಹಿತ ಪರಿಚಯ ಇದ್ರು. ನನಗೆ ಆತ್ಮೀಯವಾಗಿ ಅವನ ಒಂದು ಸ್ನೇಹ ಶುರುವಾಗಿ 15 ವರ್ಷ ಆಯ್ತು. 15 ವರ್ಷದಿಂದಲೂ ಸುಮಾರು ಸಮಾಜಮುಖಿ ಕೆಲಸಗಳನ್ನ ಅವನು ಮಾಡ್ಕೊಂಡು ಬರ್ತಾ ಇದ್ದಾನೆ. 4-6 ಜನಕ್ಕೆ ಉಪಯೋಗ ಆಗುವಂಥ ಕೆಲಸಗಳನ್ನ ಹುಡುಕಿ ಮಾಡುವಂಥದ್ರಲ್ಲಿ ಅವನು ಯಾವತ್ತೂ ಸಕ್ರಿಯವಾಗಿ ಅವನು ಮಾಡ್ಕೊಂಡು ಬರ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ತಾಯಿ ಚಾಮುಂಡೇಶ್ವರಿ ಹೆಚ್ಚಿನ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಆಸ್ತಿ ಅಂತಸ್ತು ಎಲ್ಲವನ್ನೂ ಕೊಟ್ಟು ಕಾಪಾಡಬೇಕು ಅಂತ ಅಂದ್ಬಿಟ್ಟು ತಾಯಿ ಚಾಮುಂಡೇಶ್ವರಿ ನಾನು ಬೇಡ್ಕೊಳ್ತೀನಿ. ಈ ಥರದ್ದು ಕೆಲಸ ಮಾಡುವಂಥವ್ರು, ಸಮಾಜಮುಖಿ ಕೆಲಸ ಮಾಡುವಂಥವ್ರು, ಸಮಾಜಕ್ಕೆ ಸಹಕಾರಿಯಾಗಿ ಕೆಲಸ ಮಾಡುವಂಥವ್ರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು. ಮತ್ತೆ ಅವರು ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ಅವ್ರಿಗೆ ಹೆಚ್ಚಿನ ಅಧಿಕಾರ ಸಿಕ್ಕಿದ್ರೆ ಯಾರು ಪ್ರಶ್ನೆ ಇರ್ತದೆ ಮತ್ತು ಯಾರಿಗೆ ಅವಶ್ಯಕತೆ ಇರ್ತದೆ, ಯಾರಿಗೆ ಅನಿವಾರ್ಯತೆ ಇರ್ತದೆ ಅಂಥವ್ರಿಗೆ ಇವರು ಬೆನ್ನೆಲುಬಾಗಿ ನಿಂತು ಸಹಕಾರವನ್ನು ಪೂರೈಸುವ ಕೆಲಸವನ್ನು ಮಾಡ್ತಾರೆ ಅಂತ ನನ್ನ ವೈಯಕ್ತಿಕವಾದ ಅಭಿಲಾಷೆ. ಹಾಗಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಉನ್ನತವಾದಂತಹ ಸ್ಥಾನಮಾನಗಳು ಸಿಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೋರ್ತಾರೆ. ಕಾರ್ಯಕರ್ತರಿಗೆ ಮುಖಂಡರಾಗಿ ದುಡಿತಾರೆ ಸರ್ಕಾರದ ಹೆಚ್ಚಾಗಿ ಅವನು ಜನಪ್ರತಿನಿಧಿಯಾಗಿ ಜನಗಳಿಂದ ಆಯ್ಕೆಯಾಗಿ ಬರಬೇಕು ಅಂತ ನನ್ನ ಆಸೆ. ಜನಗಳು ಅವನಿಗೆ ಆಶೀರ್ವಾದವನ್ನು ಮಾಡಿ, ಸಂಪೂರ್ಣವಾಗಿ ಆಶೀರ್ವಾದ ಮಾಡಿ ಅವನ್ನ ಆಯ್ಕೆ ಮಾಡ್ತಾರೆ ಅಂತ ನನ್ನ ನಂಬಿಕೆ ನಮ್ಗೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟಿ ತಾಲೂಕಿನಲ್ಲಿ ಕನಿಷ್ಠ ವೇತನಕ್ಕಿಂತ ಕಡಿಮೆ ಕೂಲಿ ನೀಡಿದರೆ ದೂರು ನೀಡಿ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ. ಕನಿಷ್ಠ ವೇತನಕ್ಕಿಂತ ಕಡಿಮೆ ಕೂಲಿ ನೀಡಿದರೆ ದೂರು ನೀಡಿ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ. ಶಿಡ್ಲಘಟ್ಟ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ, ಕಾರ್ಮಿಕ, ರೇಷ್ಮೆ ಹಾಗೂ ಆರೋಗ್ಯ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ರೇಷ್ಮೆ ನೂಲು ಬಿಚ್ಚಣಿಕೆ ಕಾರ್ಮಿಕರಿಗೆ ಆಯೋಜಿಸಿದ ಕಾನೂನು ಅರಿವು ಮತ್ತು ಉಚಿತ ಕಾನೂನು ನೆರವು ಕಾರ್ಯಕ್ರಮವನ್ನು ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಉದ್ಘಾಟಿಸಿದರು. ಸರ್ಕಾರ 8 ಗಂಟೆಗಳ ಕೆಲಸಕ್ಕೆ ಕನಿಷ್ಠ ದಿನಗೂಲಿಯನ್ನು 581.72 ರು ಎಂದು ನಿಗದಿಪಡಿಸಿದೆ. ಇದಕ್ಕಿಂತ ಕಡಿಮೆ ವೇತನ ನೀಡಿದರೆ ಕಾರ್ಮಿಕ ಇಲಾಖೆಗೆ ಅಥವಾ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ದೂರು ನೀಡಬಹುದು. 14 ವರ್ಷದೊಳಗಿನ ಮಕ್ಕಳನ್ನ ಕೆಲಸಕ್ಕೆ ಹಾಗೂ 14 ರಿಂದ 18 ವರ್ಷದೊಳಗಿನ ಮಕ್ಕಳನ್ನು ಅಪಾಯಕಾರಿ ಕೆಲಸಗಳಿಗೆ ನೇಮಿಸುವುದು ಅಪರಾಧ. ಉಲ್ಲಂಘಿಸಿದರೆ 6 ತಿಂಗಳಿಂದ 3 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು 20,000 ದಿಂದ 1 ಲಕ್ಷದವರೆಗೆ ದಂಡ ವಿಧಿಸಲಾಗುತ್ತದೆ. ಕಾರ್ಮಿಕ ಇಲಾಖೆ ಅಧಿಕಾರಿ ಶಬಾನಾ ಅಜ್ಮಿ ಮಾತನಾಡಿ, ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಹಾಗೂ ಮಹಿಳೆಯರಿಗೆ ಹೆರಿಗೆ ಸೌಲಭ್ಯ ಕಲ್ಪಿಸುವುದು ಕಡ್ಡಾಯ ಎಂದರು. ನೈಸರ್ಗಿಕ ಮರಣಕ್ಕೆ 10,000 ರು, ಅಪಘಾತ ಮರಣ, ಅಂಗವೈಕಲ್ಯಕ್ಕೆ 1 ಲಕ್ಷ ಹಾಗೂ ಚಿಕಿತ್ಸೆಗೆ 50,000 ರು ವರೆಗೆ ನೆರವು ಸಿಗಲಿದೆ. ಶಿಡ್ಲಘಟ್ಟದಲ್ಲಿ 440 ಕಾರ್ಮಿಕರಿಗೆ ಕಾರ್ಡ್ ವಿತರಿಸಲಾಗುತ್ತಿದ್ದು, ಉಳಿದವರು ಆಧಾರ್ ಬ್ಯಾಂಕ್ ಖಾತೆಯೊಂದಿಗೆ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಮಾತನಾಡಿ, ಸಂವಿಧಾನದ ವಿಧಿ 21 ಮತ್ತು 23ರ ಅಡಿ ಕಾರ್ಮಿಕರಿಗೆ ಶೋಷಣೆಯ ವಿರುದ್ಧ ರಕ್ಷಣೆ ಇದೆ ಎಂದರು. ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರು ಮೊಹಮ್ಮದ್ ರೋಷನ್ ಶಾ, ಹಿರಿಯ ಸಿವಿಲ್ ನ್ಯಾಯಾಧೀಶರು, ಕಾರ್ಮಿಕ ಇಲಾಖೆ ಶಬಾನ್ ಅಜ್ಮಿ ಅಧಿಕಾರಿ, ಎಂ ಮಂಜುಳಾ ಕಾರ್ಮಿಕ ನಿರೀಕ್ಷಕಿ, ವಕೀಲರ ಸಂಘ ಎ ನಾರಾಯಣಸ್ವಾಮಿ ಅಧ್ಯಕ್ಷರು, ಸಿಟಿ ಭಾಸ್ಕರ್,
ಕಾರ್ಯದರ್ಶಿ ಉಮೇಶ್, ರೇಷ್ಮೆ ಇಲಾಖೆ ಉಪನಿರ್ದೇಶಕರು ಮನೋಹರ್, ತಾಲೂಕು ಆಸ್ಪತ್ರೆ ವೈದ್ಯಾಧಿಕಾರಿ ಮೊಹಮ್ಮದ್ ಅಮಾನುಲ್ಲಾ, ಶ್ರಮಿಕ ಕರ್ನಾಟಕ ರಾಜ್ಯ ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯ ಕಾರ್ಯದರ್ಶಿ ಎಸ್ ಮಂಜುಳಾ, ಜಿಲ್ಲಾ ಅಧ್ಯಕ್ಷರು ನವೀನ್, ಮಾಲಾ, ಗಿರಿ, ಶೈಲಜಾ, ಶಾರದಮ್ಮ, ಲಕ್ಷ್ಮಿ ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಿಸಲಾಯಿತು ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ವರದಿ ಬಚ್ಚಹಳ್ಳಿ, ಲೋಕೇಶ್, ಶಿಡ್ಲಘಟ್ಟ, ಎನ್ಕೆಎಸ್ ಟಿವಿ4. ತಿಳಿಸಿದ್ರು. ಅದೇ ರೀತಿ ಒಂದನೇದಾಗಿ ಸಂಘಟಿತ ಕಾರ್ಮಿಕರಿಗೆ ತೊಂದರೆ ಇಲ್ಲ, ಅಸಂಘಟಿತ ಕಾರ್ಮಿಕರಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ. ಅಸಂಘಟಿತ ಕಾರ್ಮಿಕರು ಯಾರೆಂದ್ರೆ ಸುಮಾರು 1886ರಲ್ಲಿ ಚಿಕಾಗೋನಲ್ಲಿ ಅಸಂಘಟಿತ ಕಾರ್ಮಿಕರು ಹೋರಾಟ ನಡೆಸಿದ್ರು. ನಮ್ಮ ಹಕ್ಕುಗಳ ಬಗ್ಗೆ ಈ ಒಂದು ಇಡೀ ವಿಶ್ವದಲ್ಲೇ ನಮ್ಗೆ ಅಸಂಘಟಿತ ಸಂಘಟಿತ ಜಾಸ್ತಿ ಇದ್ದಾರೆ, ಅದಕ್ಕೆ ನಮ್ಮ ಹಕ್ಕುಗಳು ಕೊಡ್ಬೇಕಂದು. ಆವಾಗ ಇಲಿಯನ್ಸ್ ಮಾರ್ಕೆಟ್ ಹತ್ರ ತುಂಬಾ ದುರ್ಬಲವಾಗಿ ಅವರಿಗೆ ಕಿರುಕುಳ ಕೊಟ್ಟರು. ಆ ಕಿರುಕುಳ ಕೊಟ್ಟಿದ ಬಗ್ಗೆ ಅವರಿಗೆ ಶಿಕ್ಷೆನೂ ಆಯ್ತು. ಆ ಒಂದು ಶಿಕ್ಷೆ ಆದ್ಮೇಲೆ 1882, 1983, 84 ಇಡೀ ವಿಶ್ವನೇ ಎಲ್ಲ ಸುತ್ತಾಡಿ ಈ ಒಂದು ಕಾರ್ಯಕ್ರಮ ಅಸಂಘಟಿತರ ಬಗ್ಗೆ ತುಂಬಾ ಹೋರಾಡಿ ಇದು ಮಾಡಿದ್ರು. ಆಮೇಲೆ ನಮ್ಮ ಭಾರತ ದೇಶದಲ್ಲಿ 2008ರಲ್ಲಿ ಒಂದು ಕಾನೂನು ತಂದ್ರು ಅಸಂಘಟಿತ ಕಾರ್ಮಿಕರ ಬಗ್ಗೆ, ಅವರ ಸವಲತ್ತುಗಳ ಬಗ್ಗೆ ಸರ್ಕಾರಗಳಿಗೆಲ್ಲೂ ಕೇಂದ್ರ ಸರ್ಕಾರ ಮುಟ್ಟಿಸ್ತು. ಅದೇ ರೀತಿ ತಾವು ಅಸಂಘಟಿತ ಕಾರ್ಮಿಕರು ಏನಿದ್ದೀರೋ ಅವರೆಲ್ಲರೂ 1926ರಲ್ಲಿ ಟ್ರೇಡ್ ಯೂನಿಯನ್ ಒಂದು ಆಕ್ಟ್ ತಂದ್ರು. ಆ ಆಕ್ಟ್ ಪ್ರಕಾರವಾಗಿ ತಾವೆಲ್ಲರೂ ನೋಂದಣಿ ಮಾಡಿಸ್ಕೋಬೇಕು. ಯಾಕಂದ್ರೆ ನಿಮ್ಮ ಇವತ್ತೊಂದು ಕಾರ್ಯಕ್ರಮದಲ್ಲಿ ಒಂದು ನೂಲು ಬಿಚ್ಚುವ ಇವರಿಗೆ ಒಂದು ಕಾರ್ಡ್ ಎಲ್ಲ ಕೊಡಕ್ಕೂ ಬರ್ತಾ ಇದ್ದಾರೆ. ಅದೇ ರೀತಿ ನೀವು ಯಾವುದೇ ರೀತಿಯಾಗಿ ಸವಲತ್ತುಗಳು ಬೇಕಾಗಿದ್ರೆ ನೀವು ಟ್ರೇಡ್ ಯೂನಿಯನ್ ಪ್ರಕಾರವಾಗಿ ನೋಂದಣಿ ಮಾಡಿಕೊಳ್ಳಬೇಕು. ಅದೇ ರೀತಿ ಏನು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮ ಆಯೋಜನ ಆಗಿದೆ, ಅಂಬೇಡ್ಕರ್ ಕಾರ್ಮಿಕರ ಸಹಾಯ ವಾಸ್ತವವಾಗಿ ಅಂಬೇಡ್ಕರ್ ಅವರು 1891ರಲ್ಲಿ ಅಂಬೇವಾಡಿ ಗ್ರಾಮದಲ್ಲಿ ಹುಟ್ಟಿ ಆ ಒಂದು ಇಡೀ ಅಶ್ವತ್ಥತೆಯನ್ನ ಇದು ಮಾಡಿ ಈ ಒಂದು ನಮ್ಮ ಭಾರತ ಸಂವಿಧಾನನ ಬರೆದು ಆ ಸಂವಿಧಾನದಲ್ಲಿ ನಿಮ್ಮ ಅಸಂಘಟಿತ ಕಾರ್ಮಿಕರಿಗೆ ಆರ್ಟಿಕಲ್ 21, ಆರ್ಟಿಕಲ್ 23ರಲ್ಲಿ ಏನು ಅಸಂಘಟಿತ ಕಾರ್ಮಿಕರಿಗೆ ಸವಲತ್ತುಗಳಿಲ್ವೋ ಎಲ್ಲಾ ಸ್ಟೇಟ್ ಅಲ್ಲಿ, ರಾಜಸ್ಥಾನದಲ್ಲಿ ಒಂದು ಬಂದಿದೆ, ಮಧ್ಯಪ್ರದೇಶದಲ್ಲಿ ಒಂದು ಬಂದಿದೆ, ಸುಪ್ರೀಂ ಕೋರ್ಟ್ ಅಲ್ಲೆಲ್ಲ ಬಂದಿದೆ. ನೀವು ಕಡಿಮೆ ವೇತನ ಕೊಡ್ತಿದ್ರೆ ನಮ್ಮ ಹಿರಿಯ ಸಿವಿಲ್ ಏನ್ ಹೇಳಿದ್ರು, ನೀವು ಒಂದು ದೂರು ಕೊಟ್ಟರೆ ಸಾಕು, ನಮ್ಮ ಇಲಾಖೆ ನಮ್ಮ ಲೀಗಲ್ ಏಡ್ಗೆ ಆ ಒಂದು ಇದರಲ್ಲಿ ಪರಿಶೀಲನೆ ಮಾಡಿ ಆ ತರ ಕೊಟ್ಟಿದ್ದು ಎಲ್ಲಾ ನಮ್ಮ 3-4 ಸ್ಟೇಟ್ ಅಲ್ಲಿ ಆ ಒಂದು ವೇತನ ಬಗ್ಗೆ ಅವರು ಪರಿಷ್ಕರಣೆ ಮಾಡಿ ಅವರಿಗೆ ನಿಗದಿತ ಸ್ಯಾಲರಿ ಕೊಡಲೇಬೇಕೆಂದು ಆರ್ಡರ್ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿದೆ, ಮಧ್ಯಪ್ರದೇಶದಲ್ಲಿ ಆಗಿದೆ, ರಾಜಸ್ಥಾನದಲ್ಲಿ ಆಗಿದೆ. ಎಲ್ಲಾ ಕಡೆಯಿಂದನೂ ನಿಮ್ಗೆ ಒಳ್ಳೆ ಸವಲತ್ತುಗಳು ಇದೆ. ಆ ಒಂದು ಸವಲತ್ತುಗಳು ಇದೆ ಅಂದ್ಮೇಲೆ ಮತ್ತೆ ಈಗ ಅಸಂಘಟಿತ ಕಾರ್ಮಿಕರು ಎಲ್ಲೆಲ್ಲ ನಮ್ಮ ಶಿಡ್ಲಘಟ್ಟದಲ್ಲೇ ಹೆಚ್ಚಿಗೆ ಕಾರ್ಖಾನೆಗಳಿದೆ. ಅದ್ರಲ್ಲಿ ನಮ್ಮ ಹಿರಿಯ ಸಿವಿಲ್ ಆದೇಶದಲ್ಲಿ ಒಂದು 50,000 ತಕೊಂಡು ಮತ್ತೆ ಅವ್ರನ್ನ ಜಿದ್ದದಾಳಾಗೆ ಇಟ್ಕೊಂಡು ಮತ್ತೆ ಅದೇ ಇನ್ನ ಬೆಂಕಿ ಕಟ್ಟಿ ತಗೊಳ್ರಿ, ಮತ್ತೆ ಸಿಮೆಂಟ್ ಇದಾಗಲಿ ಎಲ್ಲಾ ಇದರಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಅಸಂಘಟಿತ ಕಾರ್ಮಿಕರಲ್ಲಿ ಜಾಸ್ತಿ ಬೆಳಗ್ಗೆಯಿಂದ ಹಿಂದೆ ಇತ್ತು. ನಮ್ಮ ಭಾರತ ದೇಶವನ್ನ ಡಚ್ಚರು, ಪೋರ್ಚುಗೀಸರು, ಇಂಗ್ಲಿಷರು ಆಡ್ತಾ ಇದ್ರು. ಆ ಒಂದು ಕಾಲದಲ್ಲಿ ನಮ್ಮ ಇಂಗ್ಲಿಷರ ವಿರುದ್ಧ ನಮ್ಮ ನಾವಿಕರು ಎಲ್ಲ ಇಂಗ್ಲೆಂಡ್ ಅಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ಇರ್ತಕ್ಕಂಥ ಅವ್ರಿಗೆ ನಮ್ಮ ಸ್ವಾತಂತ್ರ್ಯ ಕೊಡ್ಬೇಕಂದ್ರೆ ಎಲ್ಲ ಇದ್ರಲ್ಲಿ ಈ ಒಂದು ಹಾಕ್ತಲ್ಲೇ ಅವರು ಎದ್ದೇಳಿದ್ರು ಅಸಂಘಟಿತ ಕಾರ್ಮಿಕರಾಗಿ. ಆ ಎದ್ದೇಳಿದ ಮೇಲೆ ಅವರು ನಮ್ಗೆ ಭಾರತ ಅನ್ನೋದು ಬಿಟ್ಕೊಟ್ಟು ಹೋದ್ಮೇಲೆ ನಮ್ಮ ಈ ಒಂದು ಅಂಬೇಡ್ಕರ್ ಏನು ಸಂವಿಧಾನ ಬರೆದ್ರು ಆ ಸಂವಿಧಾನ ಪ್ರಕಾರವಾಗಿ ಆರ್ಟಿಕಲ್ 21, ಆರ್ಟಿಕಲ್ 23ರಲ್ಲಿ ಕಡಿಮೆ ವೇತನದಲ್ಲಿ ಯಾರು ದೂರು ಕೊಟ್ರೆ ಅವ್ರಿಗೆ ಎಲ್ಲ
ಎಲ್ಲ ಈ ಸವಲತ್ತುಗಳು ಕೊಡಬೇಕಂದು ಇದಿದೆ. ನೀವು ಎತ್ತೆಚ್ಚಿಕೊಂಡು ಈ ದಿವಸ ಈ ಕಾರ್ಯಕ್ರಮಗಳು ನಾವು ಸುಮಾರು ವರ್ಷಗಳಿಂದ ನಮ್ಮ ಸಾಹೇಬ್ ವೃದ್ಧಂಗ ಮಾಡ್ತಾನೆ ಇದ್ದೀವಿ. ಇವತ್ತೊಂದು ಒಳ್ಳೆ ಸುದ್ದಿ, ಒಳ್ಳೆ ಸಂತೋಷ ಏನಂದ್ರೆ ಎಲ್ಲಾ ಜನ ಬಂದಿದ್ದೀರಾ. ಈ ಒಂದು 10-20 ಜನ ಸೇರಿದ್ರೆ ಸಾಕು, ಇವತ್ತು ಬಂದಿದ್ದೀರಾ, ಸಂತೋಷ. ಈ ಕಾನೂನನ್ನ ತಿಳುವಳಿಕೆ ತಗೊಂಡು ನೀವು ಅಸಂಘಟಿತರಾಗಬೇಡಿ, ಸಂಘಟಿತರಾಗಿ ಒಳ್ಳೆ ಸವಲತ್ತುಗಳನ್ನು ಪಡೆದು ಸರ್ಕಾರದಿಂದ ಮೇಡಮ್ ಅವರಿದ್ದಾರೆ, ನಮ್ಮ ಹಿರಿಯ ಇಲಾಖೆಯವರಿದ್ದಾರೆ, ಅವರು ತಿಳಿಸ್ತಾರೆ ಏನೇನು ಸವಲತ್ತುಗಳು ಬೇಕಂದು. ಆ ಒಂದು ಇದ್ರ ಬಗ್ಗೆ ಸಮಾವಕಾಶ. ನೀವು ನಿಮ್ಮ ಕಷ್ಟ ಏನೇ ಇದ್ರು ದಯವಿಟ್ಟು 14 ವರ್ಷಕ್ಕಿಂತ ಕಡಿಮೆ ಇರಲಿ ಅಥವಾ 18 ವರ್ಷಕ್ಕಿಂತ ಕಡಿಮೆ ಇರಲಿ ಅಂತ ಮಕ್ಕಳನ್ನ ದಯವಿಟ್ಟು ಕೆಲಸಗಳಿಗೆ ಕಳಿಸ್ಬೇಡಿ. ಕಳಿಸೋದವನು ತಪ್ಪು, ಸೇರಿಸ್ಕೊಂಡವನು ತಪ್ಪು. ಸೇರಿಸ್ಕೊಂಡು ಒಳ್ಳೇದ್ ಮಾಡೋದಕ್ಕೆ ಸೇರಿಸ್ತೀನಿ ಅಂತ ಹೇಳಿದ್ರು ಕಾನೂನು ಅಡಿಯಲ್ಲಿ ಅವನು ತಪ್ಪಿಸ್ತಾನೆ ಆಗ್ತಾನೆ. ಅದಕ್ಕೆ ಉಳಿಗಾಲ ಇಲ್ಲ. ಬಾಲಕಾರ್ಮಿಕರು ಬಾಲಕಾರ್ಮಿಕರೆಂದ್ರೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ದುಡಿಯುವ ಮಗು. ಅವರು ರೈಲ್ವೆ ಮೂಲಕ ಪ್ರಯಾಣಿಸುವ ಸರಕುಗಳು ಅಥವಾ ಅಂಚೆ ಸಾಗಣೆ ಮಾಡುವ ಕ್ಷೇತ್ರ ಆಗಿರ್ಬೋದು, ರೈಲ್ವೆ ಪ್ಲಾಟ್ಫಾರ್ಮ್ಗಳಾಗಿರ್ಬೋದು, ಅಥವಾ ಯಾವುದೇ ಬಂದರಿನ ಏರಿಯಾ ಆಗಿರ್ಬೋದು, ಅಥವಾ ತಾತ್ಕಾಲಿಕ ಲೈಸೆನ್ಸ್ ಹೊಂದಿರುವ ಅಂಗಡಿಗಳಲ್ಲಿ ಪಟಾಕಿಗಳು, ಸಿಡಿಮದ್ದುಗಳು ಮಾರಾಟ ಮಾಡುವ ಅಂಗಡಿಗಳಾಗಿರ್ಬೋದು, ಬಿಡಿ ತಯಾರಿಕೆ, ಜಮಖಾನೆ, ಸಿಮೆಂಟ್ ಚೀಲ ತಯಾರು ಮಾಡುವುದು ಅಥವಾ ತುಂಬುವುದು, ಬಟ್ಟೆ ಮುದ್ರಣ, ಬಣ್ಣ ಹಾಕುವುದು, ಬೆಂಕಿ ಕಡ್ಡಿಗಳು, ಸ್ಫೋಟಕಗಳು ತಯಾರು ಮಾಡುವ ಅಂಗಡಿಗಳು, ಆಭ್ರಕ, ಅರಗು, ಸಾಬೂನು ತಯಾರಿಕೆ, ಚರ್ಮ ಹದ ಮಾಡುವುದು ಅಥವಾ ಉಣ್ಣೆ ಸ್ವಚ್ಛಗೊಳಿಸುವುದು, ಕಟ್ಟಡ ನಿರ್ಮಾಣ, ಬಳಪ ತಯಾರಿಕೆ, ಪ್ಯಾಕಿಂಗು, ಶಿಲೆಗಳಂತ ಉತ್ಪಾದನೆ ಅಂದರೆ ಟೈಲ್ಸ್ ವಗೇರೆಗಳು, ರೇಷ್ಮೆ ಕೆಲಸಗಳು, ಹಾಗೂ ವಿಷಪೂರಿತ ಲೋಹಗಳು ತಯಾರು ಮಾಡುವಂತಹ ಕಾರ್ಖಾನೆ ಅಥವಾ ಅಂಗಡಿಗಳು. ಇಷ್ಟೆಲ್ಲ ಕೂಡ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ಮಕ್ಕಳನ್ನ ನೀವು ಏನೇ ಒಳ್ಳೇದಕ್ಕಾದ್ರೂ ನೆನೆಸ್ಕೊಳ್ಳಿ, ಏನಕ್ಕಾದ್ರೂ ನೆನೆಸ್ಕೊಳ್ಳಿ, ಅಪರಾಧಿ ಆಗ್ತೀರಾ. ಯಾರು ಕಳಿಸ್ಕೊಡ್ತೀರಾ ಅವರು ಕೂಡ ಅಪರಾಧಿ ಆಗ್ತೀರಾ. ಹಾಗೆ ದಯವಿಟ್ಟು ಈ ಒಂದು ವಿಚಾರನ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ರೇಷ್ಮೆಗೆ ಸಂಬಂಧಪಟ್ಟಂತೆ ಮಕ್ಕಳನ್ನ ಕೆಲಸಕ್ಕೆ ದಯವಿಟ್ಟು ನೇಮಿಸ್ಕೋಬೇಡಿ. ನೇಮಿಸ್ಕೊಂಡ್ರೆ ಅಪರಾಧ ಆಗುತ್ತೆ. ಕಾಯ್ದೆ ಕಲಂ 14 ಪ್ರಕಾರ ಒಂದು ವೇಳೆ ಆ ರೀತಿ ಮಕ್ಕಳನ್ನ ನೇಮಿಸ್ಕೊಂಡಿದ್ದಲ್ಲಿ 6 ತಿಂಗಳಕ್ಕಿಂತ ಕಡಿಮೆ ಇಲ್ಲದಂತಹ ಜೈಲುವಾಸ ಅಥವಾ 2 ವರ್ಷಗಳಿಗೆ ವಿಸ್ತರಿಸಬಹುದಾದಂತಹ ಜೈಲುವಾಸ ಮತ್ತು 20,000ಕ್ಕಿಂತ ಕಡಿಮೆ ಇಲ್ಲದಿರುವಂತಹ ಫೈನ್. ಅದು ಆ ಫೈನ್ 50,000ವರೆಗೂ ವಿಸ್ತರಿಸಬಹುದು. ಮತ್ತೆ ನೀವೇನಾದ್ರೂ 2ನೇ ಬಾರಿ ಆ ಮಗುನ ನೇಮಿಸ್ಕೊಂಡಿದ್ದೀರಾ ಅಂತ ಗೊತ್ತಾದ್ರೆ, ಒಂದ್ಸತಿ ನಿಮ್ಮನ್ನ ಮತ್ತೆ 2ನೇ ಸತಿ ಆ ಮಗುನ ಅಥವಾ ಇನ್ಯಾವುದೇ ಮಗುನ ನೇಮಿಸ್ಕೊಂಡಿದ್ದೀರಾ ಅಂತ ಗೊತ್ತಾದ್ರೆ 2ನೇ ಅಪರಾಧಕ್ಕೆ ಕಡಿಮೆ ಅಂದ್ರೆ 1 ವರ್ಷ ಕಾರಾಗೃಹ ಜೈಲುವಾಸ ಮತ್ತು ವಿಸ್ತರಿಸಬಹುದು ಅಂದ್ರೆ 1 ವರ್ಷಕ್ಕಿಂತ 3 ವರ್ಷದವರೆಗೂ ಕಾರಾಗೃಹ ಕೋರ್ಟ್ ಅವರು ನಿಮಗೆ ಜೈಲುವಾಸ ವಿಧಿಸಬಹುದು. ಜೊತೆಗೆ 50,000ದಿಂದ 1 ಲಕ್ಷದವರೆಗೂ ದಂಡ ಕೂಡ ವಿಧಿಸಬಹುದು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಿಮ್ಮಲ್ಲಿ ಮನವಿ ಮತ್ತು ಕಳಕಳಿ ಪ್ರಾರ್ಥನೆ, ನಾನು ದಯವಿಟ್ಟು ಮಕ್ಕಳನ್ನ, ಅದರಲ್ಲೂ ಮುಖ್ಯವಾಗಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಅಥವಾ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ನಿಮ್ಮ ರೇಷ್ಮೆ ಉತ್ಪಾದನೆ ಮಾಡುವಂತಹ ಯಾವುದೇ ವಿಚಾರಕ್ಕೂ ನೇಮಿಸಿಕೊಳ್ಳತಕ್ಕದ್ದಲ್ಲ. ನೀವೇನಾದ್ರೂ ಗೊತ್ತಿದ್ದು ಮಾಡಿದಲ್ಲಿ ಕೂಡ ಅದು ಅಪರಾಧನೇ ಆಗುತ್ತೆ. ಮುಖ್ಯವಾಗಿ ನಾವು ಅದೇ ಕಾಯ್ದೆಯ ಸೆಕ್ಷನ್ 79 ಪ್ರಕಾರ ನೋಡೋದಾದ್ರೆ ಮಕ್ಕಳನ್ನು ಜೀತದಾಳವಾಗಿ ನೇಮಿಸ್ಕೊಳ್ಬೇಕು. ಅಂದ್ರೆ ನಿಮ್ ತಂದೆಗೆ ನಾನು 50,000 ಕೊಟ್ಬಿಟ್ಟಿದ್ದೀನಿ, 2 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀನಿ, ನಿಮ್ಮ ಅಪ್ಪ ತೀರೋಗಿದ್ದಾನೆ, ನಿಮ್ಮ ಅಮ್ಮ ಬದುಕಿಲ್ಲ, ಇಲ್ಲ ಎಲ್ಲ ಹೊಟ್ಟೋಗಿದ್ದಾರೆ, ನೀನ್ ಬಂದು ದುಡಿ ಅಂತ ಹೇಳ್ಬಿಟ್ಟು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಬಲವಂತವಾಗಿ ಜೀತದಾಳು ರೂಪದಲ್ಲಿ ನೀವು ತಗೊಂಡು ಬಂದು ಏನಾದ್ರು ಅಡ್ವಾನ್ಸ್ ಕೊಟ್ಟಿದೆ ಅನ್ನೋ ಕಾರಣಕ್ಕೆ ನೇಮಿಸ್ಕೊಂಡಿದ್ದೆ ಆದರೆ ಕೆಲಸಕ್ಕೆ ಕಡಿಮೆ ಅಂದ್ರೆ 7 ವರ್ಷಗಳಿಗೆ ಸಜಾ 1 ಲಕ್ಷವರೆಗೂ ದಂಡ. ಅದೇ ರೀತಿ ಮಕ್ಕಳನ್ನು ಮಾಹಿತಿಗೆ ಒಳಪಡಿಸುವುದು ಕೂಡ ಅಪರಾಧ. ಅದಕ್ಕೂ ಕಲಂ 81 ಪ್ರಕಾರ 5 ವರ್ಷಗಳಿಗೆ ವಿಸ್ತರಿಸಬಹುದಾದ ಜೈಲುವಾಸ ಮತ್ತು 1 ಲಕ್ಷ ದಂಡ. ಮತ್ತು ಭಾರತೀಯ ದಂಡ ಸಂಹಿತೆ ಕಲಂ 374 ಪ್ರಕಾರ ಯಾವುದೇ ವ್ಯಕ್ತಿಯನ್ನು ಅಥವಾ ಮಕ್ಕಳನ್ನು ಬಲವಂತದ ದುಡಿಮೆಗೆ ಅಥವಾ ಕೆಲಸಕ್ಕೆ ನೇಮಿಸಿಕೊಂಡಲ್ಲಿ ಅಂತಹ ಅಪರಾಧಕ್ಕೂ ಕೂಡ 1 ವರ್ಷ ಸಜಾ. ಮತ್ತೆ ಕನಿಷ್ಠ ವೇತನ ಕಾಯ್ದೆ ಅಂತ ಇರುತ್ತೆ, ಮಿನಿಮಮ್ ವೇಜಸ್ ಆಕ್ಟ್. ಅದರ ಪ್ರಕಾರ ಈ ವರ್ಷದಿಂದ ಸಾಲಿನ ಒಂದು ಕನಿಷ್ಠ ವೇತನ ಎಷ್ಟು ಅಂದ್ರೆ 581 ರೂಪಾಯಿ 72 ಪೈಸೆ. ಅಂದ್ರೆ ಅದಕ್ಕಿಂತ ಕಡಿಮೆ ಪ್ರತಿದಿನ ನಿಮ್ಮ ಕೂಲಿ ನಿಮ್ಮ ಮಾಲೀಕ ಮಾಡೋಂಗಿಲ್ಲ. ನೀವು ಏನು ಅವ್ರ ಹತ್ರ ದುಡಿತೀರಾ 8 ಅವರ್ಸ್, ಆ 8 ಅವರ್ಸ್ಗೋಸ್ಕರ 581 ರೂಪಾಯಿ 72 ಪೈಸೆ ಕಾನೂನು ನಿಗದಿ ಮಾಡಿದೆ. ಅದು ಪ್ರತಿ ವರ್ಷ ಒಂದು 10% ಅಥವಾ 20% ಆಯಾ ಒಂದು ಊರಿನ ವಾತಾವರಣ, ಅಲ್ಲಿನ ಪರಿಸ್ಥಿತಿಗಳು, ಆರ್ಥಿಕ ಸ್ಥಿತಿಗತಿಗಳು ನೋಡಿ
ಗೌರ್ಮೆಂಟ್ ಮತ್ತೆ ಅದನ್ನ ಆ ಒಂದು ಮಿನಿಮಮ್ ವೇಜಸ್ ಆಕ್ಟ್ ಅಲ್ಲಿ ಹೆಚ್ಚಿಸ್ತಾ ಹೋಗ್ತಾ ಇರ್ತಾರೆ. ಇವತ್ತಿನ ಸಾಲಿಗೆ ನೀವು ಏನ್ 8 ಅವರ್ಸ್ ಕೆಲಸ ಮಾಡ್ತೀರಾ, ಆ 8 ಅವರ್ಸ್ಗೆ 581 ರೂಪಾಯಿ 72 ಪೈಸೆ ನಿಮ್ಮ ಮಾಲೀಕರು ನಿಮ್ಗೆ ಕೊಡಲೇಬೇಕು. ಸರ್ ನಾನು ಕೊಡೋದಿಲ್ಲ, ಕೇಳಿದ್ರು ತೊಂದರೆ ಮಾಡ್ತಾರೆ, ಒಂದಿಷ್ಟು ಕೊಡ್ತಾರೆ ಒಂದಿಷ್ಟು ಕೊಡೋದಿಲ್ಲ, ಏನ್ ಮಾಡೋದು ಅಂತ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ನೀವು ಸಂಬಂಧಪಟ್ಟಂತಹ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಇರ್ತಾರೆ, ತಾಲೂಕು ಲೆವೆಲ್ ಇರ್ತಾರೆ, ಜಿಲ್ಲಾ ಮಟ್ಟದಲ್ಲೂ ಇರ್ತಾರೆ, ಅವ್ರಿಗೆ ಹೋಗಿ ದೂರನ ಕೊಡತಕ್ಕದ್ದು. ಏನ್ ಸೌಲಭ್ಯಗಳಿದೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯವರಿದ್ದಾರೆ, ಅದು ನಿಮ್ಗೆ ವಿಚಾರನ ತಿಳಿಸ್ತಾರೆ. ನಾನು ಮುಖ್ಯವಾಗಿ ಈಗಾಗಲೇ ಹೇಳಿದ್ನಲ್ಲ, ಇಲ್ಲಿ ರೇಷ್ಮೆ ಕೆಲಸಗಳು ಬಹಳ ಪ್ರಮಾಣದಲ್ಲಿ ನಡೀತಾ ಇರುತ್ತೆ. ಈ ರೀತಿ ಅಡ್ವಾನ್ಸ್ ಕೊಟ್ಟು ಅವ್ರನ್ನ ಜೀತದಾಳುಗಳ ತರ ತೊಂದರೆಗೊಳಪಡಿಸುವಂತ ಸಂದರ್ಭಗಳು ಜಾಸ್ತಿ ಇದೆ. ಅದಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನ ನೀವು ಕೆಲಸಗಳಿಗೆ ಯಾರಾದ್ರೂ ನೇಮಿಸ್ಕೊಂಡ್ರೆ ಅದು ಕಾನೂನಾತ್ಮಕವಾಗಿ ಅಪರಾಧ ಆಗುತ್ತೆ. ಅದಕ್ಕೆ ಬಾಲಕಾರ್ಮಿಕರು ಎಂದ್ರೆ ಏನು ಅನ್ನೋ ವಿಚಾರ ನಿಮಗೆ ಗೊತ್ತಾಗಬೇಕು. ಯಾರು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು, ಹೆಣ್ಣಾಗ್ಲಿ ಗಂಡಾಗ್ಲಿ ಇರ್ತಾರೆ, ಅಂತವ್ರನ್ನ ನೀವೇನಾದ್ರೂ ನಿಮ್ಮ ಆ ರೇಷ್ಮೆ ಇಲ್ಲ ಸಂಬಂಧಪಟ್ಟಂತ ಕೆಲಸಗಳಿಗೆ ಅಥವಾ ಇತರ ಯಾವುದೇ ಕೆಲಸಗಳಿಗೆ ನೇಮಿಸ್ಕೊಂಡ್ರೆ ಕಾನೂನು ಅಡಿಯಲ್ಲಿ ಅದು ಅಪರಾಧ ಆಗುತ್ತೆ. ಇಲ್ಲ ಸರ್, ನಮ್ ನೆಂಟ್ರ ಮಗ, ನಮ್ ತಂಗಿ ಮಗ, ನಮ್ಗೆ ಗೊತ್ತಿರೋ ಹುಡುಗ, ಅವನೇನೋ ತೊಂದರೆ ಅಂತ ಬಂದ, ಸಹಾಯ ಆಗ್ಲಿ ಅಂತ ನೇಮಿಸ್ಕೊಬಿಟ್ಟೆ, ಅವ್ರ ಅಪ್ಪ ಅಮ್ಮನ ಕಷ್ಟ, ಅವ್ರ ತಂದೆ ಇರ್ಲಿಲ್ಲ, ತಾಯಿ ಇರ್ಲಿಲ್ಲ, ಅದೆಲ್ಲ ಕಾನೂನು ಕೇಳೋದಿಲ್ಲ. ನೀವು ಅಯ್ಯೋ ಪಾಪ ಅಂತ ನೇಮಿಸ್ಕೊಂಡ್ರು ಕಾನೂನು ಅಡಿಯಲ್ಲಿ ತಪ್ಪು. ಕೆಲ್ಸಕ್ಕೆ 14 ವರ್ಷದ ಮಕ್ಕಳನ್ನ ನೇಮಿಸ್ಕೊಬಾರ್ದು. ಹಾಗಾದ್ರೆ 14 ವರ್ಷದ ಮೇಲ್ ಮಕ್ಕಳು ನೇಮಿಸ್ಕೋಬಹುದಾ? 14 ವರ್ಷಕ್ಕಿಂತ ಮೇಲ್ಪಟ್ಟು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲವೊಂದು ಕೆಲಸಗಳಿಗೆ ಕಾನೂನಲ್ಲಿ ಅವಕಾಶ ಇದೆ, ಅಷ್ಟಕ್ಕೆ ಮಾತ್ರ ಸಿಗೋದು. ಹಾರ್ಡ್ ವರ್ಕ್ ಅಂದ್ರೆ ಈ ಕಲ್ಲು ಹೊಡೆಯೋದು, ವೆಲ್ಡಿಂಗ್ ಮಾಡೋದು, ಕ್ರಿಮಿನಾಶಕ ಉತ್ಪಾದನೆ ಕೇಂದ್ರಗಳು, ಕ್ರಿಮಿನಾಶಕ ಸಂಬಂಧಪಟ್ಟಂತಿರವು, ಈ ನಿಮ್ಮ ರೇಷ್ಮೆಗೆ ನೂಲ್ ತೆಗೆಯುವಂಥವು ಇವೆಲ್ಲ ಹಾರ್ಡ್ ವರ್ಕ್ಗಳು. ಇಂಥವಕ್ಕೆಲ್ಲ ನೀವು 14ಕ್ಕಿಂತ ಮೇಲ್ಪಟ್ಟು 18 ವರ್ಷಕ್ಕಿಂತ ಒಳಗಡೆ ಇರೋ ನೇಮಿಸ್ಕೊಂಡ್ರು ಕೂಡ ಕಾನೂನು ಅಡಿಯಲ್ಲಿ ಅದು ತಪ್ಪಾಗುತ್ತೆ. ಹಾಗಾಗಿ ವರ್ಷಕ್ಕಿಂತ ಕಡಿಮೆ, ಅದರಲ್ಲೂ ಮುಖ್ಯವಾಗಿ 14 ವರ್ಷಕ್ಕಿಂತ ಕಡಿಮೆ ಮಕ್ಕಳನ್ನ ದಯವಿಟ್ಟು ಶಾಲೆ ತಪ್ಪಿಸ್ಬೇಡಿ, ಕೆಲಸಗಳಿಗೆ ಹಾಕ್ಬೇಡಿ. ಕೆಲಸಗಳಿಗೆ ಹಾಕೋದ್ರಿಂದ ನೀವು ಕಾನೂನಲ್ಲಿ ಅಪರಾಧಿಗಳಾಗದೆ ಯಾರು ಅಯ್ಯೋ ಪಾಪ ಅಂತ ಅವ್ರನ್ನ ಸೇರಿಸ್ಕೊತಾರೆ ಅವರು ಕೂಡ ಅಪರಾಧಿಗಳಾಗ್ತಾರೆ. ಹಾಗಾಗಿ ಇದೊಂದು ಮನವರಿಕೆ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಎಷ್ಟೇ ಕಷ್ಟ ಇದ್ರು ದಯವಿಟ್ಟು ಕಷ್ಟ ನೀವು ಪಡಿ, ಮಕ್ಳಿಗೆ ಕಷ್ಟ ಕೊಡಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಮಕ್ಕಳನ್ನ ಓದಿಸಕ್ ಪ್ರಯತ್ನ ಮಾಡಿ. ಅದರಲ್ಲೂ ಹೆಣ್ಮಕ್ಳ ಬಗ್ಗೆ ಆದಷ್ಟು ಕಾಳಜಿ ವಹಿಸಿ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಮಕ್ಳುಗಳಿಗೆ ಮದುವೆ ಮಾಡೋದು ಅಪರಾಧ. 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗರಿಗೆ ಮದುವೆ ಮಾಡೋದು ಅಪರಾಧ. ಒಂದ್ ವೇಳೆ ನೀವು ಒಂದು ದಿನ ಕಡಿಮೆ ಇದ್ದು ಮದುವೆ ಮಾಡ್ತಾ ಇದ್ದೀರಾ ಅಂತ ವಿಚಾರಗಳು ಗೊತ್ತಾದ್ರೆ ಅದು ಕೂಡ ಮಾಡಿದವ್ರಿಗೂ, ಯಾರು ನಿಮ್ಗೆ ಮದುವೆ ಮಾಡಿಸ್ತಾರ ಅವ್ರಿಗೂ, ಆ ಚೌಟ್ರಿ ಅವ್ರಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಇದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ನೀವೆಲ್ಲ ಅಸಂಘಟಿತ ಕಾರ್ಮಿಕರು ಆಗಿ ಕೇವಲ ನಿಮ್ಮ ದುಡಿಮೆಗೆ ಮಾತ್ರ ಸೀಮಿತ ಆಗ್ಬೇಡಿ. ನಿಮ್ಮ ಮನೆ ಮಂದಿ ಮಕ್ಕಳಿಗೆ ಒಳ್ಳೇದಾಗನ್ನ ಬಯಸಿ, ಅವಾಗಲೇ ನಿಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಮತ್ತು ವೇದಿಕೆ ಮುಂದೆ ಆಸೀನಾಗಿರುವ ಎಲ್ಲ ಸಭಿಕರಿಗೆ ಈ ಒಂದು ಕಾರ್ಯಕ್ರಮವನ್ನು ಕಾರ್ಮಿಕ ಇಲಾಖೆ, ಕಾರ್ಮಿಕರ ನೋಂದಣಿ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಮತ್ತು ಆ ಕಾರ್ಮಿಕರಿಗೆ ಸರ್ಕಾರದಿಂದ ದೊರಕುವ ಸೌಲಭ್ಯಗಳು, ಏನ್ ಅಗತ್ಯತೆಗಳಿದೆ, ಅದಕ್ಕೆ ದಾಖಲಾತಿಗಳು ಏನು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾನು ನಿಮ್ಮ ಒಂದು ಶಿಡ್ಲಘಟ್ಟಕ್ಕೆ ಕೆಲ್ಸಕ್ಕೆ ಬಂದು ಸರಿ ಸುಮಾರು 2 ವರ್ಷಗಳ ಆಗ್ತಾ ಬಂದಿದೆ. ಸಾಕಷ್ಟು ಪ್ರಕರಣಗಳು ನನ್ನ ಮುಂದೆ ಬರ್ತಾ ಇರ್ತವೆ. ಯಾವ ತರ ಅಂದ್ರೆ, ಇಲ್ಲಿ ರೇಷ್ಮೆ ಇಲಾಖೆಗೆ ಅಂದ್ರೆ ರೇಷ್ಮೆಗೆ ಸಂಬಂಧಪಟ್ಟಂತೆ ಕಾರ್ಮಿಕರು ಜಾಸ್ತಿ ಇದ್ದಾರೆ. ಮನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ಮಾಲೀಕರು ಅವರಿಗೆ ಅಡ್ವಾನ್ಸ್ ಆಗಿ ಒಂದ್ ಸ್ವಲ್ಪ ಹಣನ ಕೊಟ್ಟಿರ್ತಾರೆ. ಆ ಅಡ್ವಾನ್ಸ್ ಸಿಗ್ತಕ್ಕಂತೆ ಅವರು ವರ್ಷ ಪೂರ್ತಿನೋ ಅಥವಾ 2 ವರ್ಷ 3 ವರ್ಷ ಮನೆಗಳಲ್ಲಿ ದುಡ್ಕೊಂಡಿರ್ಬೇಕು. ಆ ದುಡ್ದಿದ್ದಕ್ಕೆ ವಾರಕ್ಕೆ ಕೇವಲ ನಾಮಕಾವಸ್ಥೆಗೆ ಒಂದಿಷ್ಟು ಹಣ ನಾವು ಕೈ ಕೊಡ್ತಾರೆ. ಅವ್ರೇನಾದ್ರೂ ಕೆಲಸ ಬಿಟ್ಟು ಹೋಗ್ತೀನಿ ಅಂತ ನನ್ನ ಕೇಳಿ ಮಾಡಕ್ಕಾಗಲ್ಲ ಅಂದ್ರೆ ಅವ್ರಿಗೆ ದೈಹಿಕ ಹಿಂಸೆ ಕೂಡ ಕೊಟ್ಟಿದ್ದಂತಹ ಪ್ರಕರಣಗಳು ನಮ್ಮ ಮುಂದೆ ಬಂದಿದ್ದಾವೆ. ಇವೆಲ್ಲ ಆಗ್ಲಿಕ್ಕೆ ಕಾರಣ ಏನು? ನೀವು ಕಾರ್ಮಿಕರು, ನಿಮಗೆ ಬೇಕಾಗಿರುವಂತಹ ಅಗತ್ಯತೆಗಳು, ಸರ್ಕಾರದಿಂದ ದೊರಕುವಂತಹ ಸೌಲಭ್ಯಗಳು
ನಿಮ್ಗೇನಾದ್ರೂ ಆ ರೀತಿ ತೊಂದರೆ ಆದಾಗ ಅದಕ್ಕೆ ಪಡಿಬೇಕಾಗಿರೋ ಪರಿಹಾರ ಕಾನೂನಲ್ಲಿ ಏನಿದೆ ಅನ್ನೋ ತಿಳುವಳಿಕೆ ಇಲ್ದಿರೋ ಕಾರಣಕ್ಕೆ ಈ ರೀತಿ ನೀವು ಹಿಂಸೆಗೆ ಒಳಗಾಗುವಂತ ಸಂದರ್ಭಗಳು ಯಥೇಚ್ಛಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ನೀವು ಕಾರ್ಮಿಕರು ಅಸಂಘಟಿತರಾಗಿರೋರು ಜಾಸ್ತಿ. ನೀವು ಸಂಘಟಿತರಾಗಿದ್ರೆ ಯಾರಾದ್ರೂ ಒಬ್ರು ಈ ರೀತಿ ಸಮಸ್ಯೆಗಳು ಉದ್ಭವ ಆದಾಗ ಅದನ್ನ ಕಾನೂನಾತ್ಮಕವಾಗಿ ಯಾವ ರೀತಿ ಪರಿಹಾರ ಪಡ್ಕೊಳ್ಬಹುದು, ಯಾವ ಇಲಾಖೆಗೆ ನೀವು ಅಪ್ರೋಚ್ ಮಾಡಬೇಕು ಅಥವಾ ನ್ಯಾಯಾಲಯಕ್ಕೆ ಹೋಗ್ಬೇಕು, ನನ್ನಲ್ಲಿ ಆ ರೀತಿ ದುಡ್ಡಿನ ಶಕ್ತಿ ಇಲ್ಲ ಅಂತ ಹೇಳಿದ್ರು ಕೂಡ ನ್ಯಾಯಾಲಯದ ಆವರಣದಲ್ಲಿ ಉಚಿತ ಕಾನೂನು ನೆರವು ಅಂತ ಹೇಳ್ಬಿಟ್ಟು ನಾವು ಲೀಗಲ್ ಏಡ್ ಆಫೀಸ್ನ ಕೂಡ ಹೊಂದಿರ್ತೀವಿ. ಅಲ್ಲಿ ಬಂದಿದ್ದು ನಾವು ಸೂಕ್ತ ಒಂದು ಅರ್ಜಿನ ಬರೆದುಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತ ಏನ್ ಕಾನೂನಾತ್ಮಕ ಪರಿಹಾರ ಇದೆ ನಾವು ಒದಗಿಸ್ಕೊಡ್ತೀವಿ. ಅದೇನು ಇಂಥವ್ರೆ ಅಂತವ್ರೆ ಅಂತಿಲ್ಲ, ಯಾವುದೇ ವರ್ಗದವರು ಕೂಡ ಬಂದು ತಮ್ಮ ಸಮಸ್ಯೆನ ಅಲ್ಲಿ ಹೇಳ್ಕೊಂಡು ಪರಿಹಾರ ಪಡ್ಕೊಳ್ಬಹುದು. ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.